ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿರುವಾಗಲೇ ವಿನ್ನರ್ ಯಾರು ಎನ್ನುವ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗಿದೆ. ಆರಂಭದಲ್ಲಿ ಗಿಲ್ಲಿ ಹೆಸರು ಹೆಚ್ಚು ಕೇಳಿ ಬಂದಿದ್ರು. ಈಗ ಪರಿಸ್ಥಿತಿ ಬದಲಾಗ್ತಾ ಇರೋ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರ ಪರ ಬೆಂಬಲ ಮತ್ತು ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಗೆಲ್ಲೋದು ಗಿಲ್ಲಿ ಅಲ್ಲ, ಅಶ್ವಿನಿ ಗೌಡ ಅಂತಿದ್ದಾರೆ ಅವರ ಬೆಂಬಲಿಗರು. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಆರಂಭದಿಂದಲೂ ತಮ್ಮದೇ ಆದ ಆಟದ ಶೈಲಿಯನ್ನ ಉಳಿಸಿಕೊಂಡಿದ್ರು. ಗೊಂದಲಗಳು, ವಾದ ವಿವಾದಗಳು ನಡೆದಾಗಲೂ ಅವರು ಅನಾವಶ್ಯಕ ಡ್ರಾಮಾಗಳಿಗೆ ಹೋಗದೆ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳುವ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ರು. ಟಾಸ್ಕ್ಗಳಲ್ಲಿ ಶಕ್ತಿಯಾಗಿ ನಿಂತು ತಂಡದ ಆಟವಿರಲಿ ಅಥವಾ ವೈಯಕ್ತಿಕ ಸವಾಲುಗಳೇ ಇರಲಿ, ಎಲ್ಲದರಲ್ಲೂ ತಮ್ಮ ಶಕ್ತಿ ಮತ್ತು ಸ್ಥೈರ್ಯವನ್ನ ತೋರಿಸಿದ್ರು. ಅಲ್ಲದೆ ಬಿಗ್ ಬಾಸ್ ಆರಂಭದಿಂದಲೂ ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡು ಕೊನೆಯವರೆಗೂ ಪೈಪೋಟಿ ಕೊಡ್ತಲೇ ಬಂದಿದ್ದಾರೆ. ಈ ವಾರ ಅಶ್ವಿನಿ ಗೌಡ ಅವರಿಗೆ ದೊರೆತ ಕಿಚ್ಚನ ಚಪ್ಪಾಳೆ ಅವರನ್ನ ವಿನ್ನರ್ ರೇಸ್ನಲ್ಲಿ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಕಿಚ್ಚ ಸುದೀಪ್ ಅವರಿಂದ ಸಿಗುವ ಈ ಮೆಚ್ಚುಗೆ ಕೇವಲ ಒಂದು ಕ್ಷಣಿಕ ಗೌರವ ಅಲ್ಲ, ಅದು ಸ್ಪರ್ಧೆಯ ಒಟ್ಟಾರೆ ಪ್ರಯಾಣಕ್ಕೆ ಸಿಕ್ಕಿರುವ ಒಪ್ಪಿಗೆಯಂತೆ ಪರಿಗಣಿಸಲಾಗುತ್ತೆ. ಹೀಗಾಗಿ ಕಿಚ್ಚನ ಚಪ್ಪಾಳೆ ಬಂದ ನಂತರ ಸ್ಪರ್ಧಿಗಳು ಸಾಮಾನ್ಯವಾಗಿ ಫಿನಾಲೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತಾರೆ ಅನ್ನೋ ನಂಬಿಕೆ ಪ್ರೇಕ್ಷಕರಲ್ಲಿದೆ. ಅದೇ ಕಾರಣಕ್ಕೆ ಅಶ್ವಿನಿ ಗೌಡ ವಿನ್ನರ್ ಆಗಬಹುದು ಅನ್ನೋ ಮಾತುಗಳು ಮತ್ತಷ್ಟು ಗಟ್ಟಿಯಾಗಿದೆ. ಕಾದು ನೋಡಬೇಕು.